ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಇವತ್ತು ವಿಶೇಷ ಯಾಕಪ್ಪ ಅಂತಂದ್ರೆ, ಇಲ್ಲಿವರೆಗೆ ಕರ್ನಾಟಕ ರಾಜ್ಯದಿಂದ ಪ್ರಧಾನಿಯಾದವರು ಒಬ್ಬರೇ. ನಿಮಗೆ ಗೊತ್ತಾಯಿತು, ದೇವೇಗೌಡರು ಅಂತ. ಇದು ಸಣ್ಣ ವಿಷಯ ಅಲ್ಲ. ಅದು ಯಾವ ಕಾರಣಕ್ಕಾಯಿತು, ಏನಾಯಿತು ಇಲ್ಲಿ ಮುಖ್ಯ ಅಲ್ಲ. ಕೇವಲ 16 ಜನ MP ಗಳನ್ನು ತೆಗೆದುಕೊಂಡು ಈ ದೇಶದ ಪ್ರಧಾನಿಯಾದಂತಹ ದೇವೇಗೌಡರಿಗೆ ಸನ್ಮಾನ ನಡೀತು ಈ ಬೆಂಗಳೂರಿನಲ್ಲೇ. ಆ ಸಂದರ್ಭದಲ್ಲೇ ಈ ಗಂಗಾ ಸಾಮ್ರಾಟ್ ಸ್ತ್ರೀ ಪುರುಷ ಅಂತ, ಗಂಗರು ದೊಡ್ಡ ಸಾಮ್ರಾಟರು, ದೊಡ್ಡ ರಾಜರು, ಕರ್ನಾಟಕ ಹೆಸರನ್ನು ಎಲ್ಲೆಡೆ ದಕ್ಷಿಣ ಭಾರತದಲ್ಲಿ ಹಂಪಿಸಿದವರು. ಅವರ ಹೆಸರಲ್ಲಿ ಕೊಡಮಾಡುವ ಈ ಗಂಗಾ ಸಾಮ್ರಾಟ್ ಸ್ತ್ರೀ ಪುರುಷವನ್ನು ಪ್ರಶಸ್ತಿಯನ್ನು ದೇವೇಗೌಡರಿಗೆ ಕೊಟ್ಟು ಸನ್ಮಾನಿಸಿದರು. ವಿಶೇಷವಾಗಿ ನಮ್ಮ ಮಠಾಧೀಶರು ಜೊತೆಗೆ ನಮ್ಮ ಅನೇಕ ಸನ್ಮಾನಿತ ವ್ಯಕ್ತಿಗಳು. ಅಂದರೆ ಇಲ್ಲೇ ಈ ಸಂದರ್ಭದಲ್ಲೇ, ಈ ಪ್ರಶಸ್ತಿ ಪ್ರದಾನ ಸಂದರ್ಭದಲ್ಲೇ ವಿಶೇಷವಾಗಿ ನೆನವರಿಕೆ ಮಾಡಿದ್ದು ಅವರ ಸಾಧನೆಯನ್ನು. ನಿಜವಾಗಿ ದೊಡ್ಡ ಸಾಧನೆ ಅಂತ ಈಗಾಗಲೇ ಹೇಳಿದ್ದೀನಿ ನಿಮಗೆ. ಯಾಕಂದ್ರೆ ಇನ್ನು ಮುಂದಾದರೂ ಸಹಿತ ಕರ್ನಾಟಕದ ಯಾವುದೇ ವ್ಯಕ್ತಿ ಪ್ರಧಾನಿ ಆಗ್ಬೋದಾ ಅಂತೇಳಿ ಪ್ರಶ್ನೆ ಮಾಡುವಂಥದ್ದು. ಆಗ್ಬೋದಿಲ್ಲ ಅಂತಲ್ಲ. ಯಾಕಂದ್ರೆ ಸಣ್ಣ ಗುಜರಾತದ ರಾಜ್ಯದ ಒಬ್ಬ ವ್ಯಕ್ತಿ ಇವತ್ತು ಪ್ರಧಾನಿ ಆದಾಗ ಇದು ಯಾಕೆ ಸಾಧ್ಯ ಇಲ್ಲ ಅಂತ ನಾವು ಅನ್ಬೋದು ವಿನಃ. ಯಾಕಂತಂದ್ರೆ ಕೇವಲ ಈ MP ಗಳ ಆಧಾರ ಒಂದೇ ಅಲ್ಲ, ಅದರ ಜೊತೆಗೆ ವ್ಯಕ್ತಿತ್ವ ರಾಷ್ಟ್ರಮಟ್ಟದಲ್ಲಿ ಬೆಳೆದಾಗ ಸಹಜವಾಗಿ ಎಲ್ಲರೂ ಒಪ್ಪಬಹುದು ಅನ್ನೋದಕ್ಕೆ ಇವತ್ತು ಮೋದಿಯವರು ಸಾಕ್ಷಿ, ಜೊತೆಗೆ ನಮ್ಮ ಪ್ರಧಾನಿ ಆಗಿದ್ದಂತಹ ನಮ್ಮ ದೇವೇಗೌಡರು ಕಾರಣ ಅಥವಾ ಸಾಕ್ಷಿ. ಈ ಇಬ್ಬರ ಮಧ್ಯದಲ್ಲಿ ತಾರತಮ್ಯ ಡಿಸ್ಕಷನ್ ಮುಖ್ಯ ಅಲ್ಲ. ಆದರೆ ದೇವೇಗೌಡರು ಬೆಳೆದು ಬಂದಂಥ ಬಗೆ, ಹೋರಾಟ, ಜನ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ರೀತಿ, ಮಣ್ಣಿನ ಮಗ ಅಂತ ಹೇಳ್ತಾ ರೈತ ಪರವಾಗಿ ಹೋರಾಟ ಮಾಡಿದಂಥದ್ದು, ಕೃಷ್ಣಾ ನದಿಯ ಆಲಮಟ್ಟಿ ಡ್ಯಾಮನ್ನು ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ, ನೀರಾವರಿ ಯೋಜನೆಗಳ ಬಗ್ಗೆ ಅತ್ಯಂತ ತಜ್ಞರಿರುವಂಥ ವ್ಯಕ್ತಿ. ನೀರು ಇದ್ದರೆ ಬೇಕಾದರೆ ಬೆಳಿಬಹುದು, ಅದಕ್ಕಾಗಿ ನೀರಾವರಿ ಬಗ್ಗೆ ಸಾಕಷ್ಟು ಅಭ್ಯಾಸ ಮಾಡಿದಂಥ ಈ ವ್ಯಕ್ತಿಯವರು ಇವತ್ತು ಭಾರತದಲ್ಲೇ ಈ ಪ್ರಮಾಣದ ಜ್ಞಾನವನ್ನು ಹೊಂದಿದವರು ಭಾಳ ಅಪರೂಪದ ವ್ಯಕ್ತಿಯವರು. ಆ ಎಲ್ಲ ನೆಲೆಯಲ್ಲೇ ಮತ್ತು ಈ ದೇಶದ ಪ್ರಧಾನಿ ಆಗಿದ್ದ ನೆಲೆಯಲ್ಲೇ, ಮುಖ್ಯಮಂತ್ರಿ ಆಗಿದ್ದ ನೆಲೆಯಲ್ಲೇ ಇವತ್ತು ವಯಸ್ಸು 93. ಒಂದು ಕಡೆ ಅವ್ರು ಹೇಳ್ಕೊಳ್ತಾರೆ ನಮ್ಮ ದೇವೇಗೌಡರು ಇದೇ ಭಾಷಣದಲ್ಲಿ, ನನ್ನ ತಾಯಿ ಹಾಲು ನನ್ನನ್ನು 93 ವರ್ಷಗಳವರೆಗೆ ಬದುಕಿಸ್ತು ಅನ್ನುವಂಥದ್ರ ಜೊತೆಗೆ ತಮ್ಮ ಧರ್ಮಪತ್ನಿಯ ಚೆನ್ನಮ್ಮರ ಕುರಿತಾಗಿ ಸಹಿತ ಅವರು ನನಗೆ ಇದ್ದಿದ್ದರಿಂದ ಇವತ್ತು ನನ್ನ ಬದುಕಲಿಕ್ಕೆ ಸಾಧ್ಯ ಇತ್ತು ಅಂತಾರೆ. ಅಂದ್ರೆ ಒಬ್ಬ ದೇವೇಗೌಡರಿಂದ 2 ಹೆಣ್ಣು, ಒಬ್ಬರು ತಾಯಿ, ಇನ್ನೊಬ್ಬರು ಹೆಂಡತಿ. ಇವರ ಬಲದಿಂದ, ಇವರ ಪ್ರೀತಿ ವಿಶ್ವಾಸದಿಂದ ಇವತ್ತು ಹಂತದಲ್ಲಿದ್ದೀನಿ ಅನ್ನುವಂಥ ಮಾತನ್ನು ಕೇಳಿದಾಗ ನಿಜವಾಗಿಯೂ ಅವ್ರ ಬಗ್ಗೆ ಇನ್ನಷ್ಟು ಗೌರವ ಹೆಚ್ಚಾಗ್ತದೆ. ಈ ಸಂದರ್ಭದಲ್ಲಿ ಅವರು ಒಳ್ಳೆಯ ಮಾತುಗಳನ್ನು, ಒಳ್ಳೆಯ ವಿಚಾರಗಳನ್ನು ಮಾತ್ರ ವಿಮರ್ಶೆ ಮಾಡಬೇಕಾಗಿದೆ, ಅದು ಚರ್ಚಿಸಬೇಕಾಗಿದೆ. ಅವ್ರದ್ದು ಗುಣ ದೋಷಗಳು ಬೇಕಾಗಿಲ್ಲ. ಇವತ್ತು ಅವರಿಂದ ಆಗಬೇಕಾಗಿದ್ದು ಏನದ, ನೀರಾವರಿ ಬಗ್ಗೆ ತಜ್ಞರಿದ್ದಾರೆ. ಈಗಾಗಲೇ ತಮಿಳುನಾಡಿಗೆ ಗೋದಾವರಿ ಎಕ್ಸಸ್ ನೀರು, ಹೆಚ್ಚಾದ ನೀರು ಕಳಿಸೋದು ಅಲ್ಲ, ನಮ್ಮ ಕರ್ನಾಟಕಕ್ಕೆ ನೀರು ಬೇಕಾಗಿದೆ ಅನ್ನೋಂಥ ಮಾತನ್ನು ಈಗಾಗಲೇ ಪತ್ರ ಮುಖೇನ ನಾನು ತಿಳಿಸಿದ್ದೀನಿ ಮೋದಿಯವರಿಗೆ. ಅವರೊಬ್ಬರು ಮನಸ್ಸು ಮಾಡಿದ್ರೆ ಸಾಧ್ಯದ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸಾಧ್ಯತೆ ಇಲ್ಲ ಅಂತಲ್ಲ, ಮೋದಿಯವರು ಇವತ್ತು ಸರ್ವಶಕ್ತರು ಭಾರತದಲ್ಲೇ, ಒಬ್ಬ ಒಳ್ಳೆಯ ನಾಯಕ. ಅದರಲ್ಲಿಂದ 2 ಮಾತಿಲ್ಲ, ಪ್ರಧಾನಿ ಅಧಿಕಾರದ ಕೈಯಲ್ಲ, ಕರ್ನಾಟಕ ನ್ಯಾಯ ನುಡಿಸ್ಕೊಳ್ತೀನಿ ಅನ್ನೋಂಥ ವಿಶ್ವಾಸ ನಮ್ಮ ದೇವೇಗೌಡರು. ಅದನ್ನು ಅವ್ರು ಮಾಡ್ತಾರೋ ಇಲ್ಲ ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ದೇವೇಗೌಡರಿಗೆ ಮಾತ್ರ ಮೋದಿಯವರ ಮೇಲೆ ಅಟಲ ವಿಶ್ವಾಸ. ಇವರು ಒಳ್ಳೆಯದನ್ನು ಮಾಡ್ಬೋದು, ಕರ್ನಾಟಕಕ್ಕೆ ನೀರಿನ ಸಮಸ್ಯೆಯನ್ನು ಸಾಲ್ವ್ ಮಾಡ್ಬೋದು, ಕುಡಿಯುವ ನೀರಿನ ಸಮಸ್ಯೆಯನ್ನು ಸಾಲ್ವ್ ಮಾಡ್ಬೋದು ಅನ್ನೋಂಥ ಒಂದು ಪ್ರಬಲ ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ಈ ವ್ಯಕ್ತಿ ನಮ್ಮ ದೇವೇಗೌಡರು ನಿಜವಾಗಿಯೂ ರೈತರ ಸಮಸ್ಯೆಗಳನ್ನು, ರೈತರ ಬದುಕನ್ನು ಇಡೀ ಜೀವನ ತುಂಬ ಅನುಭವಿಸಿದವರು. ಕೇವಲ 4 ಎಕರೆಯಿಂದ ಇವತ್ತು ದೊಡ್ಡ ವ್ಯಕ್ತಿತ್ವ ಬೆಳೆಸ್ಕೊಂಡಂಥವ್ರು. ಅನೇಕ ಒಂದಿಷ್ಟು ಏನಪ್ಪ ತಮ್ಮ ವೈಯಕ್ತಿಕ ಬದುಕಿಯೂ ಆಯಿತು, ಜೊತೆ ತಮ್ಮ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳು ಸಹಿತ ರಾಜಕೀಯದಲ್ಲಿ ಒಂದು ಅಸ್ತಿತ್ವ ಮಾಡಿಟ್ಟು ಹೋಗ್ತಾ ಇದ್ದಾರೆ ಅನ್ನೋದು ಅಷ್ಟೇ ಸತ್ಯದ. ಯಾಕಂದರೆ ಯಾವ ಜನತಾ ಪಕ್ಷ, ಜನತಾದಳ ಆಯಿತು, ಜನತಾದಳಗೆ ಮುಂದೆ ಏನೇನೋ ಆಯಿತು, ಅದು ಕೇವಲ ದೇವೇಗೌಡರ ಕೃತಿತ್ವ ಶಕ್ತಿಯಿಂದ ಆಯಿತು ಅಂತ ಹೇಳೋದಕ್ಕಿಂತ
ಎಲ್ಲ ಒಬ್ಬ ವಿರೋಧ ಪಕ್ಷಗಳ ಪ್ರಾಮಾಣಿಕ ಪ್ರಯತ್ನದಿಂದ ಜನತಾ ಪಕ್ಷ, ಜನತಾದಳ, JDS ಇವೆಲ್ಲ ಆದಿತ್ಯ ಸಹಿತ ಇವತ್ತು ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಇವೆಲ್ಲ ಒಂದು ಸಮಾಜವಾದಿ ನೆಲಗಟ್ಟಿನ OBC ನೆಲಗಟ್ಟಿನ ಜನ ಒಂದು ಮೂವ್ಮೆಂಟ್ ಮಾಡಿ ಇದೊಂದು ಸಮಾಜವಾದ ಅಂತೇಳಿ, ಸಮತಾವಾದ ಅಂತೇಳಿ ತಂದು ಇವು ಹಂತಕ್ಕೆ ತಂದರು. ಕಾಂಗ್ರೆಸ್ಸಿಗೆ ಪ್ರಬಲ ಒಂದು ವಿರೋಧ ಪಕ್ಷನ ಮಾಡಿದರು. ನಂತರದಲ್ಲಿ ಅದು ಏನು ಡೆವಲಪ್ ಆಯಿತು ಬೇರೆ. ಒಟ್ಟಿನಲ್ಲೇ ಒಳ್ಳೆಯ ಒಂದು ರಾಜಕೀಯ ಅಸ್ತಿತ್ವ ಪಡೆದಂಥ ದೇವೇಗೌಡರು ಇನ್ನೂ ಒಂದಿಷ್ಟು ಕೆಲಸ ಮಾಡೋದು ಬಾಕಿ ಅದ ಅಂತ ಅನ್ನೋದು ನಾವು ಇಲ್ಲಿ ನೆನಪಿಸ್ಬೇಕಾಗ್ಯದ. 93ನೇ ವಯಸ್ಸಲ್ಲೇ ಜೊತೆಗೆ ನಮ್ಮ ಮೋದಿಯವ್ರ ಜೊತೆಗೆ ಒಳ್ಳೆಯ ಸ್ನೇಹ ಇದೆ ಅಂತ ಸ್ವತಃ ಅವ್ರು ಹೇಳ್ಕೊಂಡಿದ್ದರಿಂದಾಗೆ ಇವತ್ತು ಜಂಟಿ ಸರ್ಕಾರ ನಡೆಸುತ್ತಿರುವುದರಿಂದಾಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಈ ಸಂದರ್ಭದಲ್ಲೇ. ನಿಮಗೆ ಕರ್ನಾಟಕ ಜನರು ಸಾಕಷ್ಟೆಲ್ಲ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಕಾರಣ ನಿಮ್ಮಲ್ಲಿಯ ಕೃತಿತ್ವ ಶಕ್ತಿ ಜೊತೆಗೆ ರೈತರ ಪರ ಇದ್ದಂಥ ಕಳಕಳಿ. ರೈತರಿಗೆ ನೀರಾವರಿ ಸಲುವಾಗಿ ಸಾಕಷ್ಟು ಪ್ರಯತ್ನ ಮಾಡಿದಿರಿ, ನಿಮ್ಗೆ ಎಷ್ಟು ಸಾಧ್ಯ ಅದೆಲ್ಲ ಮಾಡಿದಿರಿ. ಅದು ಒಂದು ವಿಷಯದಲ್ಲಿ ಯಾಕೋ ಏನೋ ನೀವು ಇಲ್ಲಿವರೆಗೆ ವರ್ಕ್ ಮಾಡಲಿಲ್ಲ ಅನ್ನೋದು ಅತ್ಯಂತ ನೋವಿನಿಂದ ಹೇಳಬೇಕಾಗ್ತದೆ. ಏನಂದ್ರೆ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದೊಂದು ಗೋಡೌನ್ ಮಾಡುವಂಥ ಕೆಲಸವನ್ನು, ಗೋಡೌನ್ ಬೇಕು ಅನ್ನೋಂಥ ಹಠವನ್ನು ಮಾಡಿಸುವಂಥ ಕೆಲಸವನ್ನು ಇಲ್ಲಿವರೆಗೆ ಮಾಡಲಿಲ್ಲ. ಯಾಕಂದ್ರೆ ನೀವು ರೈತರು ಇರೋದರಿಂದಾಗಿ ಪ್ರತಿ ರೈತಗೂ ಇರುತ್ತೆ ದೊಡ್ಡ ತೊಂದರೆ ಗೋಡೌನ್. ಒಂದು ಗ್ರಾಮಕ್ಕೆ ಒಂದು ಗೋಡೌನ್ ಆದ್ರೆ ಆ ಇಡೀ ಹಳ್ಳಿಯ ಅಥವಾ ಗ್ರಾಮ ಪಂಚಾಯತಿ ಬರುತ್ತೆ ಒಂದು 4-5 ಹಳ್ಳಿ ಅಥವಾ 2-3 ಹಳ್ಳಿಯ ಜನ ಅಲ್ಲಿ ಬಂದು ಸ್ಟೋರೇಜ್ ಮಾಡಿಟ್ಟು ತಮ್ಗೆ ಬೇಕಾದಾಗ ತಮ್ಮ ವಸ್ತುಗಳು ಮಾರುವಂಥ, ರೇಟ್ ಬಂದಾಗ ಮಾರುವಂಥ ಒಂದು ವ್ಯವಸ್ಥೆ ಕಲ್ಪಿಸಬೇಕಾಗಿತ್ತು ಅಂತ. ಯಾಕಂದ್ರೆ ನೀರು ಹೌದು ಮುಖ್ಯ, ಉತ್ಪಾದನೆ ಆಯಿತು, ಇನ್ನೂ ಬರಬೇಕಾಗಿ ಇನ್ನೂ ನೀರಾವರಿ ಆಗಬೇಕಾಗ್ಯದ. ಮತ್ತು ಬೇರೆ ನೀರಾವರಿ ಇಲ್ಲಂತ ಅನೇಕ ಪ್ರದೇಶಗಳಿದ್ದಾವೆ, ಇನ್ನೂ ನೀರಾವರಿ ಹೆಚ್ಚಾಗಬೇಕಾಗ್ಯದ. ಆದರೆ ದೊಡ್ಡ ನೀರಾವರಿಗಿಂತಲೂ ಬೃಹತ್ ನೀರಾವರಿಗಳಿಗಿಂತಲೂ ಚಿಕ್ಕ ಚಿಕ್ಕ ಡ್ಯಾಮ್ಗಳ ನಿರ್ಮಿಸಿ ಮಾಡುವಂಥ ಕೆಲಸ ಆ ದಿಶೆಯಲ್ಲಿ ನೀವು ಪ್ರಯತ್ನ ಮಾಡಿದ್ರಿ, ಇನ್ನೂ ಆಗಲಿ ಅನ್ನೋದು. ನೀರಿನ ಬಗ್ಗೆ ನೀವು ಕಾಳಜಿ ಅದ. ಜೊತೆಗೆ ಮಾರ್ಕೆಟ್ ಬಗ್ಗೆ ಯಾಕೆ ಕಾಳಜಿ ಮಾಡಲಿಲ್ಲ? ಇವತ್ತಿಗೂ ಮಾಡ್ತಾಯಿಲ್ಲ, ಇವತ್ತಿಗೂ ಮೋದಿಯವರು ಮಾಡ್ತಾಯಿಲ್ಲ. ಈ ದಿಶೆಯಲ್ಲೇ ದೇವೇಗೌಡರು ಅವರು ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಯಾಕೆ ಮಾಡಬಾರ್ದು? ಇವತ್ತು ಅಧಿಕಾರದಲ್ಲಿ ಅವ್ರ ಪಾರ್ಟಿ ಅದ, ಅದೇ ಕಾಲಕ್ಕೆ ಅತ್ಯಂತ ಆತ್ಮೀಯರು, ಅದು ಕನ್ವಿನ್ಸ್ ಮಾಡುವಂಥ ಕೆಲಸ ಅವ್ರದ್ದಾಗಿದೆ. ಇವತ್ತು ಅವ್ರದ್ದು ಆಗಬೇಕಾಗಿದೆ. ಯಾಕಂದ್ರೆ ರೈತ ಉಳಿಬೇಕಾಗಿದ್ದು ಅವ್ನು ಬೆಳೆದ ಬೆಳೆಗೆ ರೇಟ್ ಸಿಕ್ಕಾಗಿ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ರೈತರು ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಾ ಇದ್ದಾರೆ? ಸಾಲ ಇಷ್ಟು ಕೊಡುವಂಥದ್ದು ಏನೋ ಪ್ರಯತ್ನ ಮಾಡ್ತೀರಿ. ಇವತ್ತು DCC ಬ್ಯಾಂಕ್ ಇರ್ಬೋದು, ಕೋವಿಡ್ ಬ್ಯಾಂಕ್ಸ್ಗಳಿರ್ಬೋದು, ಸರ್ಕಾರಿ ಬ್ಯಾಂಕ್ಸ್ ಇರ್ಬೋದು, ಅವು ಆ ಪ್ರಮಾಣದಲ್ಲಿ ಕೊಡೋದಿಲ್ಲ. ಆದರೂ ಹೌದು ಬಂದು ಬದುಕುತ್ತವ ಅಂತ ಕೊಡುವಂಥ ಹೌದು. ಆದರೆ ಸ್ವತಃ ಉಳಿಕೆ ಆಗುವಂಥ ವ್ಯವಸ್ಥೆ ಇಲ್ಲಿ ಆಗಿಲ್ಲ, ಮಾರ್ಕೆಟ್ ಆಗಿಲ್ಲ. ಪ್ರತಿ ಹಳ್ಳಿಗೆ ಗೋಡೌನ್ ಆಗಬೇಕಾಯ್ತು, ಬೇಸಿಕ್ ನೀಡ್ಸ್ ಇವು. ಇದರ ಬಗ್ಗೆ ಈ ಸಂದರ್ಭದಲ್ಲಿ ದೇವೇಗೌಡರು ಹೋರಾಟ ಮಾಡಿ ಅಥವಾ ಆ ದಿಶೆಯಲ್ಲಿ ಪ್ರಯತ್ನ ಮಾಡಿ ಆ ದಿಶೆಯಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದರೆ. ಇವತ್ತು ನೋಡ್ರಿ, ಯಾರೋ ಅದಾನೆ ಅಂತವರಿಗೆ ಮತ್ತೆ ಯಾರಿಗೂ ಗೋಡೌನ್ ಕಟ್ಟೋದಕ್ಕಾಗಿ ಬ್ಯಾಂಕ್ಗಳ ಮೂಲಕ ಸಾಲ ಕೊಡಿಸುವಂಥ ನಮ್ಮ ಸರ್ಕಾರ, ಮೋದಿಯವ್ರ ಸರ್ಕಾರ, ಈ ನಮ್ಮ ರೈತರಿಗೆಲ್ಲ ಪ್ರತಿ ಪಂಚಾಯತಿಗಳಿಗೆ ಒಂದು ಗೋಡೌನ್ ಮತ್ತು ಸಾಕಷ್ಟು ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಆ ಗೋಡೌನ್ ಇರೋದರಿಂದಾಗಿ ಸಹಜವಾಗಿ ಅಲ್ಲಿ ಗ್ರಾಮ ಸುತ್ತಮುತ್ತದ ಗ್ರಾಮ ಪಂಚಾಯತಿಯ ಯುವಕರು ಅಲ್ಲಿ ಉದ್ಯೋಗವೂ ಆಗ್ತದೆ, ಅವು ಸಂಗ್ರಹ ಮಾಡಿ ಇಡಬೇಕಾಗ್ತದೆ, ಬಂದಾಗ ಕೊಳ್ಳೋರು ಮಾರಾಟ ಮಾಡೋದು. ಅದನ್ನು ಹೇಳೋ ಉದ್ದೇಶ ಏನಪ್ಪ ಅಂತಂದರೆ ಪ್ರತಿ ಪಂಚಾಯತಿನೂ ಏನಾಗಬೇಕಾಗಿದೆ ಅಂದರೆ APMC ಕೆಲಸ ಮಾಡಬೇಕಾಗಿದೆ, ಮಾರ್ಕೆಟ್ ಯಾರ್ಡ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದಾಯ್ತು ಅಂದರೆ ಸಹಜವಾಗಿ ನಾವು ಬೆಳೆದ ಬೆಳೆಗೆ ಬೆಲೆ ಸಿಗುವಂಥ ಒಂದು ವ್ಯವಸ್ಥೆ ಬರಲಿಕ್ಕೆ ಸಾಧ್ಯ ಇದೆ. ಆಗ ನಾವು ಸುಮ್ಮನೆ ನೀವು ಹೇಳ್ತಿರಲ್ಲ, ಇಲ್ಲ ಒಂದು MSP ಆಗಬೇಕು, ಕಾನೂನು ಆಗಬೇಕು ಅಂತೇಳಿ ಅದನ್ನು ಮಾಡೋದು ಬೇಕಾಗಿಲ್ಲ. ಇವು ಆಯ್ತಂದರೆ ಸಹಜವಾಗಿ ಅಲ್ಲಿ ತಾವು ಬೆಳೆದ ಬೆಳೆ ತಾವು ಬೆಲೆ ಕಟ್ಟುವಂಥದ್ದು ಬರ್ತದೆ. ಆಗ ವ್ಯಾಪಾರಿ ತಮ್ಗೆ ಬೇಕಂತ ಕೊಂಡ್ಕೊಂಡು ಹೋಗ್ತಾನೆ. ಮತ್ತು ಅದರಿಂದ ರೈತಗೆ ಈ ಒಂದು ಮೇನ್ ಮಾರ್ಕೆಟ್ಗೆ ಹಚ್ಚುವಂಥ ಒಂದು ಸಾರಿಗೆ ಖರ್ಚು ಅದಲ್ಲ, ಆ ಸಾರಿಗೆ ಖರ್ಚು ಉಳಿಯುವಂಥದ್ದು. ಒಂದು ಸಾರಿಗೆ ಖರ್ಚು ಉಳಿತದೆ, ಎರಡನೇ ಗೋಡೌನ್ಗಳಲ್ಲೇ ಬಡ ರೈತ, ಚಿಕ್ಕ ರೈತ ತನ್ನ ಬೆಳೆದ ಬೆಳೆಯನ್ನು ಇಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಾಗ ಮಾರ್ಕೆಟ್ ಬಂದಾಗ, ರೇಟ್ ಬಂದಾಗ ಮಾರೋದಕ್ಕೆ ಅನುಕೂಲ ಆಗ್ತದೆ. ಇದರಿಂದ ಕೊಳ್ಳುವವನಿಗೂ ಮತ್ತು ಮಾರುವವನಿಗೂ ಒಂದು ಅನುಕೂಲ ಆಗ್ತದೆ. ಇಲ್ಲಿ ಬಂದು ಒಯ್ಯುವಂಥ ವ್ಯಾಪಾರಿಗಳು ಬೇಕಾದ ಲಾಭವನ್ನು ಅದರಲ್ಲಿ ಮಾಡ್ಕೊಂಡು ಹೋಗಲಿ, ಅವ್ರು ಇಲ್ಲಂತಲ್ಲ, ಅವ್ರಿಗೂ ಅದು ಹಾದಿಲ್ಲ. ಆದರೆ ಇಲ್ಲಿ ಒಂದು ಏನು ಲಾಭ ಆಗ್ತದೆ ರೈತಗ, ಸಂಪರ್ಕಕ್ಕಾಗಿ ಖರ್ಚು ಮಾಡ್ತಾರಲ್ಲ, ಓದೊಂದು APMC ಹತ್ತಿರ ಮತ್ತೆ ಹೊತ್ತಿರ ಅದು ಉಳಿತದೆ ಪಾಪ ರೈತಗ. ಯಾಕಂದರೆ ಪ್ರತಿ ಪಂಚಾಯತಿನೂ ಇವತ್ತು ಈ ಮಾರ್ಕೆಟ್ ಯಾರ್ಡ್ಗಿಂತಲೂ ಉತ್ತಮವಾದದ್ದು. ಜೊತೆಗೆ ಹಳ್ಳಿಯ ಜನರಿಗೆ ಉದ್ಯೋಗ ಸಿಗೋದ್ರಿಂದಾಗಿ ಅನೇಕ ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತಾವೆ. ಯಾವಾಗ ಲಾಭ ಶುರು ಆಗೈತೆ ರೈತಗೆ, ಅವರು ಇನ್ನಷ್ಟು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ ಈ ರೈತಾಪಿಯಲ್ಲಿ ಅನ್ನೋದು ನೆನಪಿಸ್ಕೊಳ್ತಾ. ಮತ್ತು ಇದು ಆಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ದೊಡ್ಡ ಕ್ರಾಂತಿ ಇದು. ಈ ದಿಶೆಯಲ್ಲಿ ನಮ್ಮ ದೇವೇಗೌಡರು ಇವತ್ತು ಮುಂದಡಿ ಇಟ್ಟರೆ ಇನ್ನೂ ಭಾಳ ಉತ್ತಮ ಅಂತ ನಾನು ವೈಯಕ್ತಿಕ ಅಭಿಪ್ರಾಯ. ಮತ್ತು ಭಾಳಷ್ಟು ಜನ ರೈತರದ್ದು ಬೇಡಿಕೆ ಅದ. ಯಾಕೆ ಈ ದಿಶೆಯಲ್ಲಿ ನಮ್ಮ ದೇವೇಗೌಡರು ಮೂಲತಃ ಅವರು ಮಣ್ಣಿನ ಮಕ್ಕಳು, ಈ ಮಣ್ಣಿನ ಮಕ್ಕಳಿಗಾಗಿ ಏನಾದರೂ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದು ನೆನಪಿಸ್ಕೊಳ್ತಾ, ಆದರೂ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಒಳ್ಳೆಯ ಅವರಿಗೆ ಆರೋಗ್ಯ ಇನ್ನಷ್ಟು ಉತ್ತಮ ಆಗಲಿ, ಒಳ್ಳೆಯ ಬದುಕಾಗಲಿ ಅಂತ ಹೇಳೋಕ್ಕಿಂತಲೂ
ಒಳ್ಳೆಯ ಬದುಕನ್ನು ಕಟ್ಟುವಂಥ ಒಂದು ವ್ಯವಸ್ಥೆ ಬರಲಿ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ರೈತರ ಮಗನಾದ ಇವರು ರೈತರಿಗೆ ಮಾರ್ಕೆಟ್ ಮಾಡಲು ಸಾಧ್ಯವಿಲ್ಲವೇ ಅನ್ನೋ ಪ್ರಶ್ನೆ ನೀಡ್ತಾ ನನಗೆ ಸಿಗಲು ಮತ್ತೆ ನೀವು ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೊಬರ್ರಿ. H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಡೆ ವಂದನೆಗಳು.